See, you are answering all the questions, but somewhere what I feel ಅಂತಂದ್ರೆ they are ending at a place where it might become difficult to follow it, by asking a follow-up question and having further conversation. ಅಂದ್ರೆ ಆನ್ಸರ್ಸ್ ಅಲ್ಲಿ ಸ್ವಲ್ಪ ಕ್ವಾಲಿಟಿ ಬರಬೇಕು, ಸ್ವಲ್ಪ ಡೀಪ್ ಇರ್ಬೇಕಂತ ಆನ್ಸರ್ಸ್, ಲೈಕ್ ಮೋಸ್ಟ್ಲಿ ಸೆಂಟರ್ಡ್ ಅರೌಂಡ್ ಐಡಿಯಾಸ್, ನಾಟ್ ಸೆಂಟರ್ಡ್ ಅರೌಂಡ್ ಫ್ಯಾಕ್ಟ್ಸ್ ಫಾರ್ ಎಕ್ಸಾಂಪಲ್ ಅಂತ. ಲಿಟ್ರೇಚರ್ ಅಲ್ಲಿ ಸ್ವಲ್ಪ ಬಂತ ಕ್ವಾಲಿಟಿ ವೆನ್ ಯು ಆರ್ ಕಂಪೇರಿಂಗ್ ಕಾರ್ನಾಡ್ ಅಥವಾ ಅನಂತಮೂರ್ತಿ ಅಂತ ಬಂದಾಗ ಆ ಥರ ಐಡಿಯಾ ಪಾರ್ಟ್ ಮೇಲೆ ಹಿಂಗೆ ಫೋಕಸ್ ಆಯಿತು. ಬಟ್ ಐ ವಾಸ್ ಸ್ಟ್ರೆಸ್ಸಿಂಗ್ ಆನ್ ಒನ್ ಪಾಯಿಂಟ್ ಅಲ್ಲಿ. ಸೊ ಇನ್ನೂ ಸ್ವಲ್ಪ ಥಿಂಕ್ ಮಾಡಿ, ಲೈಕ್ ವಿಮರ್ಶೆ ಮಾಡೋ ಥರ ಮಾಡಿ, ಇಫ್ ಯು ಕುಡ್ ಐಡೆಂಟಿಫೈ, ಲೈಕ್ ಇವಾಗ ಯು ನೀಡ್ ಟು ಅಪ್ಲೈ ದಿ ಕ್ರಿಟಿಸಿಸಮ್ ಟೂಲ್ಸ್, ಲೈಕ್ ಹೊಸ ಥರ ಅಂತೆ, ಫೆಮಿನಿಸ್ಟ್ ಅಂತೆ, ವಾಟ್ ಎವರ್ ಯು ರೆಡ್, ರೈಟ್? ಒಂದು 2-3 ಅಪ್ಲೈ ಮಾಡಿ, ಟ್ರೈ ಟು ಗಿವ್ ಲೈಕ್ 2 to 3 ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಅದರ್ ದೆನ್ ಜಸ್ಟ್ ಗಿವಿಂಗ್ ಒನ್. ಅವಾಗ ಏನಾಗುತ್ತೆ, ನಮಗೆ 2 to 3 ಪರ್ಸ್ಪೆಕ್ಟಿವ್ ಕೊಟ್ಟಾಗ ಅದನ್ನೇ ತಗೊಂಡು ಸೊ ವಿ ಕ್ಯಾನ್ ಡಿಸ್ಕಸ್. ಹಂಗಿದ್ದಾಗ ಯೂಶ್ವಲಿ ಲೈಕ್ ಡ್ಯಾಪ್ ಸೆಂಟ್ರಿಕ್ ಆಗಬೇಕು, ಇಲ್ಲ ವಾಟ್ ಯುವರ್ ಸೇಯಿಂಗ್ ಅದರ್ ಸೆಂಟ್ರಿಕ್ ಆದಾಗ ಏನಾಗುತ್ತೆ, ಕ್ವಾಲಿಟಿ ಎನ್ಹಾನ್ಸ್ ಆಗುತ್ತೆ. ಸೊ ಬೇಸಿಕಲಿ ಇಟ್ ಈಸ್ ಅಬೌಟ್ ಎಂಗೇಜಿಂಗ್, ಹ್ಯಾವಿಂಗ್ ಸಮ್ ಇಂಟೆಲೆಕ್ಚುಯಲ್ ಕಾನ್ವರ್ಸೇಷನ್, ಹೆಲ್ತಿ ಡಿಸ್ಕಷನ್ ಅಬೌಟ್ ಇಶ್ಯೂಸ್ ಅಂತ. ಆ ರೀತಿ ಒಂದು ಫೀಲಿಂಗ್ ಬರಬೇಕು. ಯು ಶುಡ್ ನಾಟ್ ಕಮ್ ಅಕ್ರಾಸ್ ಆಸ್ ಎ ಕ್ವಶನ್ ಅಂಡ್ ಆನ್ಸರ್. ಇನ್ಫ್ಯಾಕ್ಟ್ ಫ್ಯಾಕ್ಚುಯಲ್ ಕ್ವಶನ್ಸ್ ಬರೋಕ್ಕೆ ಹೋಗಬಾರ್ದು, ಅದೊಂದು ಇಂಪ್ರೂವ್ ಆಗಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಲಿಟ್ರೇಚರ್ ವೈ ಇಟ್ ಈಸ್ ಸಿಗ್ನಿಫಿಕೆಂಟ್ ಫಾರ್ ಸೊಸೈಟಿ ಅಂತ ಅಂದಾಗ, ದ ಫಸ್ಟ್ ಪಾಯಿಂಟ್ ಏನು ಹೇಳಿದ್ದದು, ವಾಯ್ಸ್ ಆಫ್ ದ ಸೊಸೈಟಿ ಥರ ಇರಬೇಕಂತ ಆಯಿತು. ಆಮೇಲೆ ಸೆಕೆಂಡ್ ಥರ್ಡ್ ಪಾಯಿಂಟ್ ಅವ್ರು ಮೋಸ್ಟ್ಲಿ ರಿಲೇಟೆಡ್ ಆಯ್ತು, ಅದು ರೀಕ್ರಿಯೇಷನ್ ಆಗುತ್ತೆ, ಹೀಗಾಗುತ್ತೆ ಅಂತಂದಾಯ್ತು. ಬಟ್ ಅದನ್ನು ಬಿಟ್ಟು ಬೇರೆ ಕ್ಯಾನ್ ಯು ಥಿಂಕ್ ಎನಿ ಅದರ್ ಪಾಯಿಂಟ್ ಇನ್ ವಾಟ್ ವೇ ಲಿಟ್ರೇಚರ್ ಈಸ್ ಇಂಪಾರ್ಟೆಂಟ್ ಫಾರ್ ಎ ಸೊಸೈಟಿ ಅಂತ. ಒಂದು ಫಸ್ಟ್ ಪಾಯಿಂಟು ಎಸ್, ವಾಯ್ಸ್ ಆಫ್ ದಿ ಸೊಸೈಟಿ ಅನ್ನೋದು ಒಂದಾಯಿತು. ಲೈಕ್ ಎಕ್ಸ್ಪ್ರೆಷನ್ ಇರ್ಬೋದು, ಮೇ ಬಿ ಕಾನ್ಷಿಯನ್ಸ್ ಕೀಪರ್ ಅನ್ನೋದಿರ್ಬೋದು, ಸಮಥಿಂಗ್ ಲೈಕ್ ಸೊಸೈಟಿ ಒಂದು ಆತ್ಮಸಾಕ್ಷಿ ಥರ ಇರ್ತದೆ ಒಂದು ಸಾಹಿತ್ಯ ಅನ್ನೋದು, ಅಥವಾ ಇಟ್ ಕೀಪ್ಸ್ ಹೋಪ್ಸ್ ಅಲೈವ್, ಆರ್ ಇಟ್ ಮೈಟ್ ಕ್ರಿಯೇಟ್ ಹೋಪ್ ವಿತ್ ಇನ್ ದಿ ಸೊಸೈಟಿ, ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಎ ಹೋಪ್ ಫಾರ್ ದಿ ಸೊಸೈಟಿ ಅಂತಂದು. ಆಮೇಲೆ ಇನ್ನೊಂದು, ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ದಿ ಅಮೌಂಟ್ ಆಫ್ ಲಿಟ್ರೇಚರ್ ಈಸ್ ಅನ್ ಇಂಡಿಕೇಟರ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ದ ಸೊಸೈಟಿ ಅಂತಲೇ ಹೇಳ್ಬೋದು, ರೈಟ್? ಇಫ್ ದ ಲಿಟ್ರೇಚರ್ ಈಸ್ ಹೆಲ್ತಿ ಆ್ಯಂಡ್ ಡೈವರ್ಸ್ ಆ್ಯಂಡ್ ಸ್ಟ್ರಾಂಗ್, ದಟ್ ಮೀನ್ಸ್ ಸಿವಿಲೈಸೇಷನಲಿ ದ ಸೊಸೈಟಿ ಹ್ಯಾಸ್ ಇವಾಲ್ವ್ಡ್ ಅಂತಂದು. ಸೊ ಇಟ್ ಆ್ಯಕ್ಟ್ಸ್ ಆಸ್ ಅನ್ ಇಂಡಿಕೇಟರ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ದಿ ಸೊಸೈಟಿ ಅಂತಂದು. ಸೊ ಆ ಥರ ಕೆಲವೊಂದು ಪಾಯಿಂಟ್ಗಳನ್ನ ಬೇರೆ ಲೈಕ್ ಡೆವಲಪ್ಮೆಂಟ್ ಲಿಂಕ್ ಮಾಡೋದಂಗೆ ಇಲ್ಲಿ. ಅದೇ ರೀತಿ ಯು ಕ್ಯಾನ್ ಲಿಂಕ್ ವಿತ್ ಸಮ್ ಅದರ್ ಆಸ್ಪೆಕ್ಟ್ಸ್ ಆಫ್ ದಿ ಕಲ್ಚರ್ ಇರ್ಬೋದು, ಅಥವಾ ಎಕಾನಮಿ ಅಥವಾ ಪಾಲಿಟಿನೂ ಇರ್ಬೋದು, ಸಮ್ ಆಸ್ಪೆಕ್ಟ್ಸ್ ಆಫ್ ಇಟ್. ಸೊ ಹಂಗೆ ಸ್ವಲ್ಪ ಮ್ಯಾಕ್ಸಿಮಮ್ 3 ಮಿನಿಮಮ್ 2 ಡೈಮೆನ್ಷನ್ಸ್ ಕೊಟ್ಟಾಗ ಸ್ವಲ್ಪ ಡಿಸ್ಕಷನ್ ಆಗುತ್ತೆ ಅಂತ. ಸೊ ಲಾಸ್ಟ್ ಫ್ಯೂ ಕ್ವೆಶನ್ಸ್ ವುಡ್ ಹ್ಯಾವ್ ಬಿನ್ ಬೆಟರ್. ನಾನು ಫ್ಯಾಕ್ಚುಯಲ್ ಏನು ಕೇಳಿದ್ನಲ್ಲ, ಟ್ಯಾಕ್ಸ್ ರಿಲೇಟೆಡ್ ಇವೆಲ್ಲ, ಅದು ಇಟ್ ಲುಕ್ ಲೈಕ್ ಯು ಆರ್ ನಾಟ್ ಪ್ರಿಪೇರ್ಡ್ ಅಂತ. ಆಲ್ಸೋ ಪ್ರಿಪೇರ್ ಆಗಬೇಕು. ಲಿಟ್ರೇಚರ್ ಸ್ಟ್ರಾಂಗ್, ಅಗೇನ್ ಇವು ಲೀಗಲೈಸಿಂಗ್ MSP ಅವೆಲ್ಲ 1 or 2 ಎಕ್ಸ್ಟ್ರಾ ಡೈಮೆನ್ಷನ್ಸ್ ಅಲ್ಲೂ ಬೇಕನ್ನಿಸ್ತು. AI ಇನ್ ಗವರ್ನೆನ್ಸ್ ಲೈಕ್ ಸ್ಪೆಸಿಫಿಕ್ ಡೀಟೇಲ್ಸ್ ಬರಲಿಲ್ಲ. ಅಂದರೆ ಲೈಕ್ ಯು ಶುಡ್ ಗಿವ್ ಲೈಕ್ ಎಕ್ಸಾಂಪಲ್ಸ್, ಲೈಕ್ ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ ವೇರ್ ಇಟ್ ಕ್ಯಾನ್ ಬಿ ಇಂಪ್ರೂವ್ಡ್ ಅಂತಂದು. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಇಸ್ ರಿಲೇಟೆಡ್ ಟು ಡೆಲಿಗೇಷನ್ ಆರ್ ಡಿಸೆಂಟ್ರಲೈಸೇಷನ್ ಅಂತಂದು, ಅಥವಾ ಪ್ರಾಜೆಕ್ಟ್ ಮಾನಿಟರಿಂಗು ಅಥವಾ ಇಂಪ್ಲಿಮೆಂಟೇಷನು ಆಸ್ಪೆಕ್ಟಲ್ಲಿ ಯಾವುದೋ ಒಂದು ಎಕ್ಸಾಂಪಲ್ ತಗೊಂಡು, ನರೇಗಾನೋ ಇನ್ಯಾವುದೋ ಎಕ್ಸಾಂಪಲ್ ತಗೊಂಡು ಹೌ ಇಟ್ ಕ್ಯಾನ್ ಬಿ ಅಂತ, ಅಥವಾ ಟು ರೆಡ್ಯೂಸ್ ರೆಡ್ ಟೇಪಿಸಮು ಅಥವಾ ಕರಪ್ಷನ್ ಎಲಿಮಿನೇಟ್ ಮಾಡೋದಕ್ಕೆ ಮಾಡ್ಬೋದಂತ. ಅಂದರೆ ದ ಆನ್ಸರ್ ವಿಚ್ ಯು ಶುಡ್ ಗಿವ್ ರೈಸ್ ಟು ಇಮ್ಯಾಜಿನೇಷನ್ ಫಾರ್ ಮಿ. ಐ ಶುಡ್ ಬಿ ಏಬಲ್ ಟು ವಿಜುವಲೈಸ್ ವಾಟ್ ಯು ಆರ್ ಸೇಯಿಂಗ್. ಸೊ ಆ ಕ್ವಾಲಿಟಿ ಆ ಥರ ಕ್ವೆಶನ್ಸಲ್ಲಿ ಬೇಕಾಗುತ್ತೆ. ಹೈಪೋಥೆಟಿಕಲ್ ಫ್ಯೂಚರಿಸ್ಟಿಕ್ ಕ್ವೆಶನ್ಸಲ್ಲಿ ಯುವರ್ ಆನ್ಸರ್ ಶುಡ್ ಹೆಲ್ಪ್ ಮಿ ವಿಜುವಲೈಸ್ ವಾಟ್ ಯು ಆರ್ ಸೇಯಿಂಗ್. ಇಲ್ಲಾಂದರೆ ಸುಮ್ಮನೆ ಥಿಯರಿಟಿಕಲ್ ಆಗ್ಬಿಡ್ತದೆ ಅದಕ್ಕೆ. ಗುಡ್, ಐ ಫೆಲ್ಟ್ ಲೈಕ್ 180 ಲೆವೆಲ್ಗೆ ಇದೆ ಅಂತ ಅನ್ನಿಸ್ತು ಈ ಪರ್ಫಾರ್ಮೆನ್ಸು. ಬಟ್ ಸ್ವಲ್ಪ ಇವನ್ನೆಲ್ಲ ಇಫ್ ಯು ಕ್ಯಾನ್ ಟೇಕ್ ಕೇರ್, ಯು ಕ್ಯಾನ್ ಪುಷ್ ಟು 200+. ಸೊ ಅಂದರೆ ನಂಗೆ ಇನ್ನೊಂದು ಡೌಟ್ ಇದ್ದಿದ್ದು, ಅಂದರೆ ನೀವು ಕೆಲವೊಂದು ಜಾಸ್ತಿ ಡೈಮೆನ್ಷನ್ಸ್ ಒಂದು 3 ಥರ ಹೇಳೋದ್ರಲ್ಲ, ನಂದು ಅಂದರೆ ಐಡಿಯಾ ಇದ್ದಿದ್ದೇನು ಅಂದರೆ, ಅವ್ರು ಏನು ಕೇಳ್ತಾರೆ ಅದಕ್ಕೆ ಮಾತ್ರ ಹೇಳಿ, ಎಕ್ಸ್ಟ್ರಾ ಹೇಳ್ಬಾರ್ದು ಅನ್ನೋ ಥರದ್ದು. ಇಲ್ಲ, ಡೋಂಟ್ ಪ್ಲೇ ಸೇಫ್ ಇನ್ ದಿ ಇಂಟರ್ವ್ಯೂ. ಸೊ ದಟ್ ಈಸ್ ವಾಟ್ ಡಿಸ್ಕಷನ್ ಅಂತ ಅಂದಾಗ ಯು ಡೋಂಟ್ ಪ್ಲೇ ಸೇಫ್. ಸೇಫ್ ಅಂತಲ್ಲ ಸರ್, ಅಂದರೆ ಅವ್ರಿಗೆ ನಾನು ಕೇಳಿದ್ದೇನೆ, ಇವನು ಎಕ್ಸ್ಟ್ರಾ ಹೇಳ್ತಾ ಇದ್ದಾನೆ. ಇಲ್ಲ, ಇಟ್ ಈಸ್ ರಿಲೇಟೆಡ್ ಟು ಈಗ ಸಿಗ್ನಿಫಿಕೆನ್ಸ್ ಆಫ್ ಲಿಟ್ರೇಚರ್ ಫಾರ್ ಸೊಸೈಟಿ ಅಂತಂದರೆ, ಸೊ ಯು ಆರ್ ಟೆಲ್ಲಿಂಗ್ ದಟ್ ಸಿಗ್ನಿಫಿಕೆಂಟ್ ಫ್ರಮ್ 3 ವ್ಯೂ ಪಾಯಿಂಟ್ಸ್. ಸೊ ಐ ಆಮ್ ನಾಟ್ ಆಸ್ಕಿಂಗ್, ಯು ಆರ್ ನಾಟ್ ಗೋಯಿಂಗ್ ಬಿಯಾಂಡ್ ದಿ ಸಿಗ್ನಿಫಿಕೆನ್ಸ್, ಯು ಸ್ಟಿಲ್ ಟಾಕಿಂಗ್ ಅಬೌಟ್ ದಿ ಸಿಗ್ನಿಫಿಕೆನ್ಸ್, ಬಟ್ ಫ್ರಮ್ 3 ಡಿಫ್ರೆಂಟ್ ವ್ಯೂ ಪಾಯಿಂಟ್ ಅಂತ. ಕೆಲವೊಬ್ರು ಏನು ಮಾಡ್ತಾರೆ, ಸಜೆಷನ್ ಕೊಡೋಕೆ ಶುರು ಮಾಡ್ತಾರೆ. ಕೆಲವೊಬ್ಬರು ಇನ್ನೇನೋ ಕಾನ್ಸಿಕ್ವೆನ್ಸ್ ಹೇಳೋಕೆ ಶುರು ಮಾಡ್ತಾರೆ, ಅದು ಕೇಳಿರಲ್ಲ ಕ್ವೆಶನ್ನಲ್ಲಿ. ಫಾರ್ ಎಕ್ಸಾಂಪಲ್, ಬಿಫೋರ್ ಯು ಒಂದು ಮಾರ್ಕು ಈ ಕ್ವೆಶನ್ ಕೇಳಿದ್ದೆ ನಾನು, MSP US ಹರಿಯಾಣ, ಲೈಕ್
ಲೀಗಲೈಸ್ ಮಾಡ್ಬೇಕಂತಂದು ಈ ಸೈಡ್ ಅಂಡ್ ದೆನ್ ಈ ಸ್ಟಾರ್ಟೆಡ್ ಗಿವಿಂಗ್ ಸಜೆಷನ್ಸ್. ಅದು ಅನ್ವಾಂಟೆಡ್ ಪಾರ್ಟ್ ಅದು. ಸೊ ಆ ಫಾರ್ಮರ್ಸ್ನ ತಣ್ಣಗೆ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತಂದು ಈ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಸಮ್ ರಿಫಾರ್ಮ್ಸ್ ಇನ್ ಇಯರ್ ಅಂಡ್ ದೇರ್. ಸೊ ಅದನ್ನ ದಟ್ ವಾಸ್ ನಾಟ್ ದಿ ಡಿಮ್ಯಾಂಡ್ ಆಫ್ ದ ಕ್ವಶನ್ ಡಿಮ್ಯಾಂಡ್ ಒಳಗೇನೆ 2 to 3 ಪಾಯಿಂಟ್ ಅಂತ ಹೇಳ್ತಾರೆ ಅದು. ಎಸ್ಪೆಷಲಿ 2 to 3 ಪಾಯಿಂಟು ವೇರ್ ದ ರೀಸನಿಂಗ್ ಈಸ್ ಇನ್ವಾಲ್ವ್. ಯು ಹ್ಯಾವ್ ಟು ಗಿವ್ ರೀಸನ್ಸ್ ಫಾರ್ ಸ್ಪೆಸಿಫಿಕ್ ಥಿಂಗ್, ರೈಟ್? ಸೊ ಅಥವಾ ಯು ಹ್ಯಾವ್ ಟು ಜಸ್ಟಿಫೈ ನಿಮ್ದು ಒಪಿನಿಯನ್. ಫಾರ್ ಎಕ್ಸಾಂಪಲ್, ಒನ್ ನೇಷನ್ ಒನ್ ಎಲೆಕ್ಷನ್, do you accept it or don't accept anta, I mean okay with it or not anta. So if you say agree, yes sir, I support one nation, so 2 to 3 reasons, ಅದು ಸ್ಟಿಲ್ ಪಾರ್ಟ್ ಆಫ್ ದಿ ಆನ್ಸರ್. ಏನು ಮಾಡ್ತಾರೆ, ಒಂದು ರೀಸನ್ ಕೊಟ್ಟು ಸುಮ್ಮನೆ ಆಗ್ತಾರೆ. ಈಗ ಕೊಟ್ಟಿರೋ ರೀಸನ್ನು ಭಾಳ ಮೀನಿಂಗ್ಫುಲ್ ಆಗಿದೆ, ಚೆನ್ನಾಗಿದೆ ಅಂತಂದರೆ ಓಕೆ ಗುಡ್. ಈಗ ಅದು ವೆರಿ ಆಬ್ವಿಯಸ್ ಆಗಿದ್ರೆ ದೆನ್ ಎಂಡ್ ಆಫ್ ದಿ ಡಿಸ್ಕಷನ್ ಅದು. ಸೊ ಇಫ್ ಯು ಸೇ ಆಬ್ವಿಯಸ್ ಥಿಂಗ್, ಇಟ್ ಈಸ್ ಎಂಡ್ ಆಫ್ ದಿ ಡಿಸ್ಕಷನ್, ರೈಟ್? ಸೊ ನಾನ್ ಆಬ್ವಿಯಸ್ ಅನ್ನೋದು ಸಮಥಿಂಗ್ ಯು ಹ್ಯಾವ್ ರೆಡ್ ವೈಡ್ಲಿ ಅಬೌಟ್ ಇಟ್, ಡೈವರ್ಸ್ ಒಪಿನಿಯನ್ಸ್, ಅವುಗಳ ಮೇಲೆ ಯು ಹ್ಯಾವ್ ಡೆವಲಪ್ಡ್ ಸರ್ಟನ್ ಯುವರ್ ಓನ್ ಸ್ಟ್ರಾಂಗ್ ಒಪಿನಿಯನ್ ಬೇಸ್ಡ್ ಆನ್ ಸರ್ಟನ್ ರೀಸನ್ಸ್. ಅದನ್ನ ಹೇಳಿದಾಗ ಏನಾಗುತ್ತೆ, ಸೊ ಐ ವಿಲ್ ಬಿ ಮೋರ್ ಕ್ಯೂರಿಯಸ್. ಓಕೆ, ಐ ಮೇ ಆಸ್ಕ್ ಫರ್ದರ್ ಕ್ಲಾರಿಫಿಕೇಶನ್. ಓಕೆ, ಗಿವನ್ ಎ ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಅಂತಂದು ಅದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳ್ಬೋದು. ಅವಾಗಾದಾಗ ಓಪನ್ ಅಪ್ ಆಗ್ತಾ ಹೋಗುತ್ತೆ, ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಎವ್ರಿ ಒನ್ ವಿಲ್ ಲಿಸನ್ ಟು ವಾಟ್ ಯುವರ್ ಸೇಯಿಂಗ್. ಅವಾಗ ಹಂಗಿದ್ದಾಗ ಇರೋದನ್ನೇ ಹೇಳಿದಾಗ ಏನಾಗುತ್ತೆ, ಯೂಶಲಿ ಕರೆಂಟ್ ಅಫೇರ್ ಕ್ವಶನ್ನಲ್ಲಿ ಆ ಪ್ರಾಬ್ಲಮ್ ಆಗುತ್ತೆ. ಇರೋದನ್ನೇ ಹೇಳ್ತಾರೆ ಎಲ್ಲರೂ. ದ ಹಿಂದೂನಲ್ಲೋ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲೋ ಓದಿರೋದು. ಸ್ವಲ್ಪ ಈಗ ಮಿಡಲ್ ಈಸ್ಟ್ ಕ್ರೈಸಿಸ್ ಫಾರ್ ಎಕ್ಸಾಂಪಲ್, ಈಗ ಅಲ್ ಜಜೀರಾ ಓದಿದ್ರೆ ಯು ವಿಲ್ ಗೆಟ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ನ್ಯೂಯಾರ್ಕ್ ಟೈಮ್ಸ್ ಓದಿದ್ರೆ ಡಿಫ್ರೆಂಟ್, BBC ಓದಿದ್ರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಗುತ್ತೆ. ನಾವು ದ ಹಿಂದೂನೇ ಓದ್ತಾ ಇದ್ರೆ ಮೇನ್ಲಿ ಫ್ರಮ್ ಇಂಡಿಯಾಸ್ ವ್ಯೂ ಪಾಯಿಂಟ್ ಅಲ್ಲೇ ಇರ್ತದೆ. ನಮಗೆ ವಾಟ್ ಈಸ್ ಅಮೆರಿಕನ್ ಪರ್ಸ್ಪೆಕ್ಟಿವ್ ಅಂದ್ ದಿ ಮಿಡಲ್ ಈಸ್ಟ್, ರಷ್ಯನ್ ಪರ್ಸ್ಪೆಕ್ಟಿವ್, ಮಿಡಲ್ ಈಸ್ಟ್ ಪರ್ಸ್ಪೆಕ್ಟಿವ್ ಅಂದ್ ಮಿಡಲ್ ಈಸ್ಟ್. ಸೊ ಅಂತ ಕೆಲವೊಂದು ವಿಚಾರಗಳಿಗೆ ವಿ ಹ್ಯಾವ್ ಟು ಐಡೆಂಟಿಫೈ, ವಿ ಶುಡ್ ನೋ ಅಬೌಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ಅವಾಗ ಕರೆಂಟ್ ಅಫೇರ್ ಕ್ವಶನ್ನಲ್ಲೂ ಸ್ವಲ್ಪ ಡೈವರ್ಸಿಟಿ ಇರ್ತದೆ. ಯುನಿಕ್ ಐಡಿಯಾಸ್ ಆಫ್ ದಟ್ ಈಸ್ ವಾಟ್ ವಿಲ್ ಗೆಟ್ ಯು 200+. ಇಟ್ಸ್ ವೆರಿ ಪ್ಲೇನ್ ಅಂಡ್ ಕ್ಲಿಯರ್.